ಧರ್ಮಸ್ಥಳ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟ ಚರ್ಚೆ ಆಗಿತ್ತು. ಅತ್ತ ಸ್ವಾಮೀಜಿಗಳು ಕೂಡ ನೇರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ. ಸುಮಾರು 8 ಮಂದಿ ಸ್ವಾಮೀಜಿಗಳ ನಿಯೋಗ ವಚನಾನಂದ ಶ್ರೀಗಳ ನೇತೃತ್ವದಲ್ಲಿ ಅಮಿತ್ ಶಾ ಅವರ ಜೊತೆಗೆ ಮಾತನಾಡಿ ಧರ್ಮಸ್ಥಳ ಪ್ರಕರಣದಲ್ಲಿ ದೊಡ್ಡ ಷಡ್ಯಂತ್ರ ಆಗಿದೆ, ಹೀಗಾಗಿ ಈ ಒಂದು ಪ್ರಕರಣವನ್ನು NIAಗೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಈ ಒಂದು ಸಹಜವಾದಂಥ ಮಾತೇನಿದೆ ಬಿಜೆಪಿಗೆ ಶಕ್ತಿಯನ್ನು ತಂದುಕೊಡ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ನ ನಾಯಕರು ಗೃಹ ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಈಗಾಗಲೇ SIT ನಡೀತಾ ಇದೆ, ಅವರು ಕೂಡ ಪೊಲೀಸರೇ, ಅತ್ತ NIA ಕೂಡ ಪೊಲೀಸರೇ, ಹೀಗಾಗಿ SIT ಇರಬೇಕಾದ್ರೆ NIA ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು NIA ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ, ಯಾರು ಈ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. SIT ತನಿಖೆ ದಿನೇ ದಿನ ತಡ ಆಗ್ತಾ ಇರತಕ್ಕಂಥ ಪರಿಣಾಮವಾಗಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೀತಿದೆ. ಈ ಬಗ್ಗೆ NIA ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ನಾಯಕರ ಒತ್ತಾಯ. ಹೋದಲ್ಲಿ ಬಂದಲ್ಲಿ ಕಮಲ ಪಡೆ ಈ ಬಗ್ಗೆ ಹೇಳಿಕೆ ಕೊಡುತ್ತಲೇ ಬಂದಿದೆ. ಆದರೆ ಈ ಒತ್ತಾಯಕ್ಕೀಗ ರಾಜ್ಯದ ಹಲವು ಶ್ರೀಗಳ ಬಲವೂ ಸಿಕ್ಕಂತಾಗಿದೆ. ವಚನಾನಂದ ಶ್ರೀಗಳ ನೇತೃತ್ವದ 8 ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ. ಪ್ರಕರಣವನ್ನ NIAಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಇನ್ನು ಸ್ವಾಮೀಜಿಗಳಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡ ಅಮಿತ್ ಶಾ ಪ್ರಕರಣದ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಧರ್ಮಸ್ಥಳ ಕೇಸ್ ವಿಚಾರವಾಗಿ ಕ್ಯಾಬಿನೆಟ್ ಸಭೆ ನಡೆಸ್ತೀವಿ. ಕ್ಯಾಬಿನೆಟ್ ಸಭೆ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ತೀವಿ. ಅಲ್ಲದೆ ಅಪಪ್ರಚಾರಕ್ಕೆ ಕಡಿವಾಣ ಹಾಕಲು ಹೊಸ ಕಾನೂನು ಮಾಡುವುದಾಗಿ ಭರವಸೆ ನೀಡಿದ್ದಾರಂತೆ. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು. ಈ ಸದ್ಯ ಸರ್ಕಾರ, ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ, ಅದು ಸಂಪೂರ್ಣವಾಗಿರುವಂತ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ, ವರದಿ ಬಂದಿಲ್ಲ. ವರದಿ ಎಲ್ಲ ಬಂದ ಮೇಲೆ ಮುಂದೆ ಅವರು ಪರಿಶೀಲನೆ ಮಾಡಿ ಮುಂದೆ ಅವರು ಹೆಜ್ಜೆ ಇಡ್ತಾರೆ ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳ ಈ ಭೇಟಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಸ್ವಾಮೀಜಿಗಳು ತಮ್ಮ ಸಮುದಾಯಕ್ಕೆ ಏನೂ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ತನ್ನ ಜಾತಿಗೆ ಏನು ಮಾಡಲಾರ್ದವ ಇನ್ನೇನು ಇದ್ರ ಬಗ್ಗೆ NIA ಬಗ್ಗೆ ಮಾತಾಡುವಂಥದ್ದು ಸುಮ್ಮನೆ ನಾಟಕ. ಎಲ್ಲ ಸ್ವತಃ ಪಂಚಮಸಾಲಿ ಸಮಾಜನೆಗೆ ದಿವಾಳಿಯಾಗಿ ಹೋಗಿದೆ. ಈ ಮಧ್ಯೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ NIA ತನಿಖೆಗೆ ಪಟ್ಟು ಹಿಡಿದಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಜೊತೆ ಚರ್ಚಿಸಿದ್ದಾರೆ. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ನಡುವೆ ವಿಪಕ್ಷ ನಾಯಕರು NIA ತನಿಖೆಗೆ ಕೊಡಬೇಕೆಂಬ ಆಗ್ರಹವನ್ನ ತೀವ್ರಗೊಳಿಸಿದ್ದಾರೆ. NIA ಅವರು ಕೊಡಲಿಕ್ಕೆ ತಯಾರಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಯಾರು ಈ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ. ಷಡ್ಯಂತ್ರ ಆಗಿದೆ, ಇದು ನಾವಷ್ಟೇ ಹೇಳ್ತಾ ಇಲ್ಲ, DK ಶಿವಕುಮಾರ್ ಹೇಳಿದ್ದಾರೆ. ಕೋಟ್ಯಾಂತರ ಮಂಜುನಾಥೇಶ್ವರನ ಭಕ್ತರಿಗೆ ನೋವಾಗ್ತಾ ಇದ್ದಾರೆ ಅಪಪ್ರಚಾರದ ಕಾರಣದಿಂದಾಗಿ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ SIT ತನಿಖೆ ದಿನೇ ತಡ ಆಗ್ತಾ ಇರತಕ್ಕಂಥ ಪರಿಣಾಮವಾಗಿ ಸೀರಿಯಸ್ ಆಗಿ ಕಂಡು ಹಿಡಿದು ಮಾಡಬೇಕು. ಈಗ ನಮ್ಗೆ ಅವ್ರು ಮಾಡೋದಕ್ಕೆ ನಂಬಿಕೆ ಇಲ್ಲದೆ ಇರತಕ್ಕಂಥದಕ್ಕೆ ನಾವು NIA ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ ನಾಯಕರು NIA ತನಿಖೆಯ ಅಗತ್ಯವಿಲ್ಲ ಅನ್ನೋ ಮಾತನ್ನೇ ಪುನರುಚ್ಚರಿಸಿದ್ದಾರೆ. SIT ತನಿಖೆ ಸರಿದಾರಿಯಲ್ಲಿ ಹೋಗ್ತಿದೆ ಎಂದಿದ್ದಾರೆ. NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ, ಅದು ತನಿಖೆ ಅಲ್ವಾ, ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ತಿಳಿಸ್ಬೋದು, ಅದಕ್ಕೇನಿದೆ. ಆದರೆ ನನಗೆ NIA ಮಾಡಲಿ, CBI ಮಾಡಲಿ, ಮತ್ತೆ ಯಾರು ಮಾಡಬೇಕು ತನಿಖೆ? ನಮ್ಮ ಅಧಿಕಾರಿಗಳೇ ಮಾಡಬೇಕಲ್ಲ. CBI ಅವರು ನಮಗೆ ಲೆಟರ್ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದವರು ನಮ್ಮ ಅಂದಿನ ಚೀಫ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ. ನಮ್ಮ ಹತ್ರ ಸಿಬ್ಬಂದಿಗಳಿಲ್ಲ, ನಮ್ಮ ಹತ್ರ ಗಾಡಿ ಇಲ್ಲ, ನಮ್ಮ ಹತ್ರ ಕಚೇರಿ ಇಲ್ಲ, ನೀವೇ ಎಲ್ಲ ಕೊಡಬೇಕು. SIT ತನಿಖೆ ಮಾಡ್ತಾ ಇದೆ, ಸರಿಯಾದ ದಾರಿನಲ್ಲೇ ಹೋಗ್ತಾ ಇದೆ. ಮತ್ತು SIT ತನಿಖೆನ ಎಲ್ಲರೂ ಕೂಡ ಸ್ವಾಗತ ಮಾಡಿದರು. ಆಮೇಲೆ BJPಯವರು ಏನು ಕಾರಣನೋ ಗೊತ್ತಿಲ್ಲ, ಅವರು ಅದಕ್ಕೆ NIA ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ನಡುವೆ ಯೂಟ್ಯೂಬರ್ ಸಮೀರ್ ಬೆಳ್ತಂಗಡಿ ಪೊಲೀಸರ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಿದ್ದಂತೆ ಲ್ಯಾಪ್ಟಾಪ್, ಕಂಪ್ಯೂಟರ್ ಕೇಳಿದ್ರೆ ಕೊಡದ ಸಮೀರ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಹೊರವಲಯದ ಹುಲ್ಲಹಳ್ಳಿ ಬಳಿ ಇರುವ ಸಮೀರ್ ಮನೆಯಲ್ಲಿ ಪೊಲೀಸರು ಶೋಧ ನಡೆಸಿದ್ದಾರೆ. FSL ಹಾಗೂ ಸೋಕೋ ಟೀಮ್ ಸಮೇತ ಬಂದ ಬೆಳ್ತಂಗಡಿ ಪೊಲೀಸರು ಶೋಧ ನಡೆಸಿದ್ರು. ಇನ್ನು ನಿನ್ನೆ ಸೌಜನ್ಯ ಪ್ರಕರಣದ ಆರೋಪ ಹೊತ್ತಿದ್ದವರಿಗೆ SIT ಬುಲಾವ್ ಕೊಟ್ಟಿತ್ತು. ಆದರೆ ಸೌಜನ್ಯ ಪ್ರಕರಣ ತನ್ನ ವ್ಯಾಪ್ತಿಗೆ ಬಾರದೇ ಇದ್ರೂ ಯಾಕೆ ಬುಲಾವ್ ಕೊಟ್ಟಿದೆ ಅನ್ನೋ ಚರ್ಚೆ ಶುರುವಾಗಿತ್ತು. ಆದರೆ ಅಸಲಿಗೆ ಸೌಜನ್ಯ ಕೇಸ್ಗೆ SIT ಎಂಟ್ರಿ ಆಗಲೇ ಇಲ್ಲ ಅನ್ನೋದು ಈಗ ಬಯಲಾಗಿದೆ.
ದಕ್ಷಿಣ ಕನ್ನಡದಿಂದ ಅಶೋಕ್ ಜೊತೆ ಸುನೀಲ್, ಟಿವಿ9 ಬೆಂಗಳೂರು.